ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಆಧಾರ್ ಕೇಂದ್ರಕ್ಕೆ ಸುಗಮ ದಾರಿ ಕಲ್ಪಿಸುವಂತೆ ಮನವಿ. ಹರಿಹರ ನಗರದಲ್ಲಿ ಆಧಾರ್ ಕೇಂದ್ರಕ್ಕೆ ಆಗಮಿಸುವ ಸಾರ್ವಜನಿಕರು, ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರು ಅನುಕೂಲವಾಗುವಂತೆ ಸುಗಮ ದಾರಿ ಕಲ್ಪಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಹರಿಹರ ತಾಲೂಕಿನ ಸಾರ್ವಜನಿಕರು ಆಧಾರ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಆಧಾರ್ ನೋಂದಣಿಗಾಗಿ ಕೇಂದ್ರಕ್ಕೆ ಆಗಮಿಸುತ್ತಿದ್ದು, ಪ್ರಸ್ತುತ ಕೇಂದ್ರಕ್ಕೆ ತೆರಳಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಗಮ ದಾರಿ ಕಲ್ಪಿಸಬೇಕು ಅಥವಾ ಆಧಾರ್ ಕೇಂದ್ರವನ್ನು ಮುಂಭಾಗಕ್ಕೆ ಸ್ಥಳಾಂತರಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಅಲ್ಲದೆ ಕೇಂದ್ರದಲ್ಲಿರುವ ಶೌಚಾಲಯವನ್ನು ಸಾರ್ವಜನಿಕರ ಬಳಕೆಗೆ ಸದಾ ತೆರೆದಿರಬೇಕು ಹಾಗೂ ಸ್ವಚ್ಛತೆ ಕಾಪಾಡಬೇಕು ಎಂದು ಸಂಘಟನೆ ಕಾರ್ಯಕರ್ತರು ಮನವಿ ಮಾಡಿಕೊಂಡರು. ವರದಿ ಸೈಯದ್ ಶಾಮಿ, ಬಿಂದಾಸ್ ನ್ಯೂಸ್ ಕನ್ನಡ, ಹರಿಹರ. ಒಂದು ತಹಸೀಲ್ದಾರ್ ಐತಲ್ಲ, ಇದ್ರ ಬಗ್ಗೆ ಗಮನ ತಗೋಬೇಕು. ಹಾಗೆ ಇದಕ್ಕೇನು ಟೆಂಡರ್ ಇದೆ, ಆ ಟೆಂಡರ್ನ ಅವರು ಯಾರಿಗೆ ಕೊಡ್ತಾರೆ, ಮಾಡೋ ಅಂಥವ್ರಿಗೆ ಕೊಡಿ, ಓಪನ್ ಮಾಡಿ, ಸಾರ್ವಜನಿಕರ ಅನುಕೂಲ ಆಗುತ್ತೆ. ಆರೋಗ್ಯ ದೃಷ್ಟಿಕೋನ ಇಟ್ಕೊಂಡು ಇದು ಆಧಾರ್ ಕೇಂದ್ರಕ್ಕೆ ನಾವು ಹೋಗೋಂಥದ್ದು ಸೀದಾ ಲಾಸ್ಟ್ ಇದೆ. ಹೇಗೆ ಹೋಗ್ಬೇಕು, ಅಂಗವಿಕಲರು, ಹ್ಯಾಂಡಿಕ್ಯಾಪ್ ಹೆಂಗೆ ಬರಬೇಕು ಇಲ್ಲಿ, ಮತ್ತೆ ಹಿರಿಯ ನಾಗರಿಕರು, ವೃದ್ಧರು ಹೇಗೆ ಬರಬೇಕು. ಯಾರ ಚಿಕ್ಕ ಹುಡುಗರು ನೋಡೋಣ ಅಂತೇಳಿ ಬಗ್ಗಿದ್ರೆ ಧುಮ್ಕಿದ್ರೆ ಏನು ಸಿಗುತ್ತೆ? ಒಂದು ಬುದ್ಧಿವಂತ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಇಲ್ಲ ಸರ್. ನೋಡಿ, ಬೇಲಿ ಇಲ್ಲ, ಇದೆ. ಯಾರ ಚಿಕ್ಕ ಹುಡುಗರು ಹಿಡಿದ್ರೆ ಹೇಗೆ ಅಚಾನಕ್ಕಾಗಿ ಏನಾಗುತ್ತೆ? ಇಲ್ಲ, ಅಲ್ಲಿ ಜಾರಿ ಸುಗಮವಾಗಿದೆ ಅಂತೇಳಿ ಎಲ್ಲಿದೆ? ಎಲ್ಲ ಸುತ್ತಲೂ ಕಾಂಪೌಂಡ್ ಇದೆ. ಅಂಗವಿಕಲರು ಹೇಗೆ ಬರಬೇಕು? ನಮ್ಮ ತಾಲೂಕ್ ಕಚೇರಿಯಲ್ಲಿ ಆಧಾರ್ ಕೇಂದ್ರವನ್ನಿದ್ದು ಅಲ್ಲಿ ಸಾರ್ವಜನಿಕರು ಸಾವಿರಾರು ಜನಸಂಖ್ಯೆಯಲ್ಲಿ ತಮ್ಮ ಆಧಾರ್ನಲ್ಲಿರುವಂತಹ ತಪ್ಪು ಮತ್ತು ತಿದ್ದುಪಡಿಯನ್ನ ಹೊಸದಾಗಿರ್ಬೋದು ಮಾಡಿಸ್ಕೊಳ್ಳೋಕ್ಕೆ ಆಗಮಿಸಿದಾಗ ಅವರಿಗೆ ಈ ಒಂದು ಬಾಗಿಲ ಮೂಲಕ ಅವರು ಹಾದು ಹೋಗಬೇಕಾಗುತ್ತೆ. ಹಾಗಾಗಿ ಅಲ್ಲಿ ನೀವು ಗಮನಿಸಿರ್ಬೋದು, ಇದು ಕೊನೆಯ ಭಾಗದಲ್ಲಿ, ಅಂದ್ರೆ ನಮ್ಮ ಈ ಬಿಲ್ಡಿಂಗಿನ ಕೊನೆಯ ಹಂತದಲ್ಲಿ ಇರೋದ್ರಿಂದ ಅಲ್ಲಿ ಸಾರ್ವಜನಿಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅದರಲ್ಲೂ ಅಂಗವಿಕಲರು ಅವರಿಗೆ ಹೋಗಕ್ಕೆ ಇತ್ತಲ್ಲ ಸುವ್ಯವಸ್ಥೆ ಇಲ್ಲ. ಹಾಗಾಗಿ ದಯಮಾಡಿ ನಾನು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ಕೊಂತಿದ್ದೀವಿ. ನಮ್ಮ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ವೀಲ್ ಚೇರ್ ತಗೊಂಡು ಬರ್ಬೇಕಂದ್ರೂ ಅವ್ರಿಗೆ ಹೋಗಕ್ಕೆ ದಾರಿ ಇಲ್ಲ ಸರ್. ಹಾಗಾಗಿ ದಯಮಾಡಿ ಮತ್ತೆ ಅದೊಂದು ವ್ಯವಸ್ಥೆ ಒಂದು ಮಾಡ್ಕೊಡ್ಬೇಕು. ಹಾಗೆ ಪಕ್ಕದಲ್ಲಿ ಶೌಚಾಲಯ, ಸಾರ್ವಜನಿಕರಿಗೋಸ್ಕರ ಶೌಚಾಲಯ ಒಂದು ಐತಲ್ಲ, ಅದು ಯಾವಾಗೂ ಕದ ಐತಲ್ಲ ಮುಚ್ಚಿರುತ್ತೆ ಸರ್. ಬಾಗಿಲು ತೆಗೆದ್ಬಿಟ್ಟು ಅವರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಇದು ಸಾಂಕೇತಿಕವಾಗಿ ತಮ್ಮಲ್ಲಿ ಮನವಿಯನ್ನ ನೀಡ್ಕೊಳ್ತೀವಿ ಸರ್. ಆದಷ್ಟು ಬೇಗ ಅದನ್ನ ನೀವು ನಮಗೆ ಸಮಸ್ಯೆಯಿಂದ ದೂರ ಪಾರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಇದು ಒರಿಜಿನಲ್ ಐತೆ. ಕಟ್ಟಡ ಕಾರ್ಮಿಕರ ಸಂಘ ಹರಿಹರ ಇವತ್ತು ಮನವಿಯನ್ನ ಕೊಟ್ಟದನ್ನ ಪರಿಶೀಲನೆ ಮಾಡಿ ಸೂಕ್ತ ವ್ಯವಸ್ಥೆಯನ್ನ ಮಾಡೋದಕ್ಕೆ ಪರಿಹರಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿ. ಥ್ಯಾಂಕ್ ಯು.